ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ವೀರಶೈವ ಲಿಂಗಾಯತ ದೊಡ್ಡ ಆಲದ ಮರವಿದ್ದಂತೆ. ಸಮಾಜದ ಜನರಿಗೆ ನ್ಯಾಯ ಕೊಡಿಸಲು ಸ್ವಾಮೀಜಿಗಳು ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು. ಮಠ ಪೀಠಗಳನ್ನು ಬಿಟ್ಟು ಹೊರಗೆ ಬನ್ನಿ, ಸಮಾಜದ ಜನರಿಗೆ ನ್ಯಾಯ ಕೊಡಿಸಿ. ಇತಿಹಾಸ ನಿಮ್ಮನ್ನ ಸ್ಮರಣೆ ಮಾಡುತ್ತೆ. ಮಾಜಿ ಶಾಸಕ ಶಿವಶಂಕರ್ ಲಾಠಿ ಚಾರ್ಜ್ ಖಂಡಿಸಿ ಯಾವುದೂ ಮಠಾಧೀಶರು ಶ್ರೀಶೈಲ ಜಗದ್ಗುರು ಒಬ್ಬರೇ ಅವರನ್ನು ಖಂಡನೆ ಮಾಡಿದ್ದಾರೆ. ಇವರು ಮಠಾಧೀಶರು ಯಾವುದೇ ಹೇಳಿಕೆ ಕೊಡ್ತಾ ಇಲ್ಲ. ಅದಕ್ಕೆ ಏನಂತೀವಿ ಸರ್? ಈಗ ಮೊನ್ನೆ ನಡೆದಂತ ಹೋರಾಟ ಏನಿದೆ ಅದು ಎಲ್ಲರ ಕಣ್ತೆರೆಸುವಂತ ಹೋರಾಟ, ಸಮಾಜವನ್ನ ಮತ್ತೊಮ್ಮೆ ಬಡಿದೆಬ್ಬಿಸುವ ಹೋರಾಟ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆಗೆ ಹಕ್ಕಿದ್ದು ಕೂಡ ನಾವು ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರನ್ನು ಬಳಸಿ ಲಾಠಿ ಏಟ್ ಕೊಡಿಸೋದ್ರ ಮೂಲಕ ನಮ್ಮ ಸಮಾಜದ ಜನರಿಗೆ ಅನ್ಯಾಯ ಮಾಡಿದೆ ಸರ್ಕಾರ. ಅದನ್ನ ನಾವು ಖಂಡಿಸ್ತೇವೆ. ಈ ವಿಚಾರದಲ್ಲಿ ಪರಮ ಪೂಜ್ಯ ಜಗದ್ಗುರುಗಳು ಆಗಿರ್ತಕ್ಕಂಥ ಶ್ರೀಶೈಲ ಜಗದ್ಗುರು ಹಾಗೇನೆ ಉಜ್ಜಯಿನಿಯ ಜಗದ್ಗುರುಗಳು ಇಬ್ರು ಕೂಡ ನಮ್ಮ ಬೆಂಬಲಕ್ಕೆ ಬಂದಿದ್ದಾರೆ. ಇವತ್ತು ನಾವೆಲ್ಲರೂ ಒಂದೇ ಅನ್ನುವ ಭಾವನೆಯಲ್ಲಿ ನಾವೆಲ್ಲರೂ ಹೋಗ್ಬೇಕು. ಲಿಂಗಾಯತ, ವೀರಶೈವ ಲಿಂಗಾಯತ ಅನ್ನೋದು ಅದೊಂದು ಬೃಹತ್ ದೊಡ್ಡ ಆಲದ ಮರ. ಆ ಆಲದ ಮರದಲ್ಲಿ ನಾವೆಲ್ಲರೂ ಬದುಕ್ತಕ್ಕಂತ ನಿಟ್ಟಿನಲ್ಲಿ ನಮ್ಮವರಿಗೆ ಅನ್ಯಾಯ ಆದಂತ ಸಂದರ್ಭದಲ್ಲಿ ನಾವು ಮುಂದೆ ಬಂದೇ ಬರ್ತೀವಿ ಅಂತ ಹೇಳಿ ಪೂಜ್ಯ ಜಗದ್ಗುರುಗಳು ಅವರ ಆಶೀರ್ವಚನದಲ್ಲಿ ಹೇಳಿದ್ದಾರೆ. ಅವರ ಬೆಂಬಲ ಕೊಟ್ಟಿದ್ದಾರೆ. ಇನ್ನು ಅನೇಕರು ಸ್ವಾಮೀಜಿಗಳು, ವಿರಕ್ತ ಮಠಗಳ ಸ್ವಾಮೀಜಿಗಳು ಕೂಡ ಬೆಂಬಲ ಕೊಟ್ಟಿದ್ದಾರೆ. ಇವತ್ತು ಸ್ವಾಮೀಜಿಗಳು ಕೂಡ ಜಾಗೃತರಾಗಬೇಕಾಗಿದೆ. ನನಗೆ ತೊಂದರೆ ಆದ್ರೂ ಮಾತ್ರ ನನಗೆ ತೊಂದರೆ ಅನ್ನೋ ಭಾವನೆ ಬರಬಾರ್ದು. ಇವತ್ತು ವೀರಶೈವ ಲಿಂಗಾಯತ ಸಮುದಾಯದಲ್ಲಿರ್ತಕ್ಕಂಥ ಯಾವುದೇ ಒಳಪಂಗಡಗಳಿಗೆ ತೊಂದರೆ ಆದ್ರೆ, ಅನ್ಯಾಯ ಆದ್ರೆ ಮಠಪೀಠಗಳನ್ನ ಬಿಟ್ಟು ಹೊರಗೆ ಬನ್ನಿ, ಬೆನ್ನಿಗೆ ನಿಲ್ರಿ. ಸಮುದಾಯದ ಶ್ರೀಗಳಾಗಿರ್ತಕ್ಕಂಥವ್ರು ನೀವೆಲ್ಲರೂ ಕೂಡ ಹೋರಾಟದಲ್ಲಿ ಧುಮುಕ್ರಿ. ಸಮಾಜದ ಜನರಿಗೆ ನ್ಯಾಯ ಕೊಡಿಸ್ಕೊಡ್ಬೇಕು. ಆ ನಿಟ್ಟಿನಲ್ಲಿ ಮುಂದೆ ಬಂದ್ರೆ ಇತಿಹಾಸ ನಿಮ್ಮನ್ನೆಲ್ಲರೂ ಕೂಡ ಸ್ಮರಣೆ ಮಾಡುತ್ತೆ. ಕೇವಲ ಪೀಠದಲ್ಲಿ ಕೂತು ಆಶೀರ್ವಚನ ಮಾಡಿ ಪಾಠ ಹೇಳೋದ್ರಿಂದ ಸಮಾಜ ಕಟ್ಲಿಕ್ಕಾಗೋದಿಲ್ಲ, ಸಮಾಜ ಅಭಿವೃದ್ಧಿ ಆಗೋದಿಲ್ಲ, ಸಮಾಜಕ್ಕೆ ನ್ಯಾಯ ಕೊಡಿಸ್ದಂಗಾಗಲ್ಲ. ಆದ್ರಿಂದ ನ್ಯಾಯ ಕೊಡಿಸ್ಲಿಕ್ಕೆ ಎಲ್ಲಾ ವೀರಶೈವ ಲಿಂಗಾಯತ ನಾಯಕರುಗಳು, ಸ್ವಾಮೀಜಿಗಳು ಹೋರಾಟದಲ್ಲಿ ಬಂದು ಎಲ್ಲರಿಗೂ ಕೂಡ ನ್ಯಾಯ ಕೊಡಿಸೋ ಕೆಲಸದಲ್ಲಿ ಮುಂದಾಗಬೇಕು ಅಂತ ಅವರಲ್ಲಿ ಪ್ರಾರ್ಥಿಸ್ತೇನೆ.